ಸರ್ ಶ್ರಾವಣ ಮಾಡ್ತಾ ಇದ್ದೀನಿ. ಓಕೆ. ಶ್ರಾವಣಗೆ ಈ 9 ದಿನ ನವಗ್ರಹ ಹಂಗೆ 9 ಜನ ಕೈಲಿ ಕೂದಲು ತೆಗೆಸ್ಕೊತಾ ಇದ್ದೀನಿ ಅಣ್ಣ. ಸರಿ. ಅದಕ್ಕೋಸ್ಕರ ಈ ಇಲಿ ಯಜ್ಞ ಜಿಳೆ ಆತೆಗಳೆಲ್ಲ ಇರ್ತಾವಲ್ಲ ಅದಕ್ಕೆ ಒಳ್ಳೇದಾಗ್ಲಿ ಮತ್ತೆ ಒಳ್ಳೆ ಜೀವನ ಸಿಗ್ಲಿ ಮತ್ತೆ ಕೊಡೋಣ ಒಳ್ಳೇದಾಗುತ್ತಂದ್ರೆ ಏನಣ್ಣ ಕೊಡೋಣ ಬಿಡಿ ಅಲ್ವಾ, ಬಾಳಿತದೆ ಅದ್ರಲ್ಲೇನಿದೆ, ಏನ್ ಪ್ರಾಣನ ಕೇಳ್ತಾವ್ರ ಅವರು. ಹೇಳಕೊಂಡಲವಾಡ ಗೋವಿಂದ ಗೋವಿಂದ. ಸರ್ ಶ್ರಾವಣ ಮಾಡ್ತಾ ಇದ್ದೀನಿ. ಓಕೆ. ಶ್ರಾವಣಗೆ ಈ 9 ದಿನ ನವಗ್ರಹ ಹಂಗೆ 9 ಜನ ಕೈಲಿ ಕೂದಲು ತೆಗೆಸ್ಕೊತಾ ಇದ್ದೀನಿ ಅಣ್ಣ. ಸರಿ. ಅದಕ್ಕೋಸ್ಕರ ಈ ಇಲಿ ಯಜ್ಞ ಜಿಳೆ ಆತೆಗಳೆಲ್ಲ ಇರ್ತಾವಲ್ಲ ಅದಕ್ಕೆ ಒಳ್ಳೇದಾಗ್ಲಿ ಮತ್ತೆ ಒಳ್ಳೆ ಜೀವನ ಸಿಗ್ಲಿ ಮತ್ತೆ 100 ವರ್ಷ ಬದುಕಲಿ ಅಂತ ಕೇಳ್ಕೊತಾ ಇದ್ದೀನಿ ಅಣ್ಣ. ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಸ್ವಲ್ಪ ಇದು ಮಾಡಿದ್ರೆ. ಏನಣ್ಣ ಈಗಿನ ಕಾಲದಲ್ಲಿ ಮನುಷ್ಯ ಹರಕೆ ಹೊತ್ಕೊಳ್ಳೋದೇ ದೊಡ್ಡ ವಿಷಯ ಅಂತಂದ್ರೆ ನೀವು ಜಿರ್ಲೆ ಆತೆ ಇಲಿ ಅವು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅಲ್ವಾ ಅಣ್ಣ? ಹೌದು. ಯಾರು ಕಾಪಾಡ್ತಾರಣ್ಣ? ಜಿರಳೆನ ಯಾರು ಕಾಪಾಡ್ತಾರ? ನಿಜ. ಅದು ಯಾಕೆ ಗೊತ್ತು, ಅದನ್ನು ನಮ್ಮ ತನ ಹೇಳ್ತದ. ಹೌದು, ಇಂಥ ಜನನು ಇದಾರ ಈಗಿನ ಕಾಲದಲ್ಲಿ ಇರ್ಬೋದು. ನಿಜ. ಯಾಕೆ ಗೊತ್ತು, ಅದು ನಮ್ಮ ತನ ಇರ್ಬೋದು. ಓಕೆ. ಅದಕ್ಕೋಸ್ಕರ ಅಣ್ಣ ಎಲ್ಲಿ ಅಣ್ಣ ಹೋಗ್ತಾ ಇರೋದು ಇದೆಲ್ಲ? ತಿರುಪ್ತಿಗೆ ಹೋಗ್ತಾ ಇದೀನಿ ಅಣ್ಣ. ತಿರುಪ್ತಿಗೆ ಹೋಗ್ಬಿಟ್ಟು 9 ಜನಕ್ಕೆ ಮುಡಿ ಕೊಡ್ಸ್ಬೇಕಣ್ಣ. 9 ಜನಕ್ಕಣ್ಣ. ಓಕೆ. ಅದಕ್ಕೆ ಇವಾಗ ಬರ್ತಾರ ಕಾಲಿಗೆ ನಮ್ಗೆ ಹೋಗ್ತಾ ಇದು ಮಾಡೋದಕ್ಕೆ ಒಳ್ಳೇದಾಗ್ಲಿ ಅಲ್ವಾ ಅಣ್ಣ? ನೋಡಿ, ಒಳ್ಳೆ ಕೆಲಸಗಳು ಮಾಡ್ತಾರಣ್ಣ ಈಗಿನ ಕಾಲದಲ್ಲಿ. ಈಗ 100 ವರ್ಷ ಬದುಕ್ತೀವಿ ಅಂದ್ರೆ ಅಣ್ಣ ಕಾಸೇನ್ ಬೇಡ. ಅಯ್ಯೋ ಯಾಕಣ್ಣ? ಅಣ್ಣ ಕಾಸು ಇಸ್ಕೊಂಡು ಎಷ್ಟೋ ಜನ ಮೋಸ ಮಾಡ್ಬಿಟ್ಟವ್ರೆ. ಓ, ಇಂಥ ಜನ ಸಿಗ್ತಾರಣ್ಣ. ಕಾಸು ಇಸ್ಕೊಂಡು ಎಷ್ಟೋ ಜನ ಮೋಸ ಮಾಡ್ತಾರಣ್ಣ. ಆದ್ರೆ ಕೂದ್ಲು ಅಂತ ಕೊಡೋರು ಯಾರು ಇರ್ತಾರಣ್ಣ? ಕೂದಲಣ್ಣ ಮೊಳ ಗಟ್ಲೆ ಬಿಟ್ಟಿದ್ದೀನಿ ನಾನು. 1 ಮೊಳ 2 ಮೊಳ ಅನ್ನೋ ತರ. ಈಗ 2 ಮೊಳ ಬಿಡೋಣ ಅನ್ಕೊಂಡಿದ್ದೆ. ಸ್ವಲ್ಪ ತಗೋತೀನಿ. ಅಲ್ಲ ತಿರುಪ್ತಿಲಿ ಸ್ವಲ್ಪ ಆಗ್ಲಿ ಅಣ್ಣ. ಅಯ್ಯೋ ತಗೋಣ. ಇಲಿಗಳಿಗೆ ಆತೆಗಳಿಗೆ ಒಳ್ಳೇದಾಯ್ತದಂದ್ರೆ ನೀನ್ ತಗೋಣ, ಒಳ್ಳೇದಾಗ. ಸಾಕಣ ಸಾಕಣ. ಇನ್ನೊಂದ್ ಸ್ವಲ್ಪ ಬೇಕಂತ ತಗೊಳ್ಳಿ. ಇಲ್ಲ ನೀವ್ ಯಾವ ಡೇಟ್ಗೆ ಹೋಗ್ತಾ ಇರೋದು? ಅಣ್ಣ ಬರೋ ಶನಿವಾರ ಹೋಗ್ತೀನಿ ಅಣ್ಣ. ಬಸ್ಸನವ್ರು ಹೋಗ್ತಾ ಇದೀರಾ? ಅವಾಗ ಕರೀರಿ, ಫುಲ್ ತಲೆ ಹೆಚ್ಚಿಬಿಡ್ತೀನಿ ಪರವಾಗಿಲ್ಲ. ಅಯ್ಯೋ ಅದ್ರಲ್ಲಿ ನಿನ್ಗೆ ಒಳ್ಳೇದಾಗುತ್ತೆ ಅಂದ್ರೆ ನೋಡಿ ಅಣ್ಣ, ಇಂಥವ್ರು ಬೇಕು. ಯಾಕೆ ಗೊತ್ತು, ಒಂದು ಮನ್ಸಿಗೆ ನಾವು ತಿರುಪತಿ ಹೋಗಿದ್ದೇವೆ. ಏನೋ ನನ್ನ ಫ್ಯಾಮಿಲಿ ಇತ್ತು. 3 ಗಂಟೆ ಕಳೆದು ಬೆಳಗ್ಗೆ 9 ಗಂಟೆ 5 ನಿಂತಿದ್ದೀವಿ. ಸಾಯಂಕಾಲ 9 ಗಂಟೆ ಬಂತು. ಹೋಗ್ಬೇಕಾದ್ರೆ 2-2.5 ಕಳೆದ್ಬಿಟ್ಟು. ಓಕೆ. ನಿಮ್ ತರನೇ ಹೌದಾ? ಇವಾಗ ಮನುಷ್ಯ ನಮಗ್ ಬಂದು ಪ್ರಾಣಿ ಪಕ್ಷಿಗಳನ್ನ ನೋಡ್ಬಿಟ್ಟು ಇಲ್ಲಿ ಯಜ್ಞ ಆತೆಗಳೆಲ್ಲ ನಂಬಿದ್ರೆ ಎಷ್ಟು ಪುಣ್ಯ ಬರುತ್ತೆ ನಮ್ಗೆ. ಇಲ್ಲ ನಿಜ ಬಿಡಿ, ಮನೆಗಳಲ್ಲಿ ಬರ್ತವೆ ಇಲಿಗಳು ಬರ್ತವೆ, ಬಂದು ಅಲ್ಲಲ್ಲಿ ತೋಡ್ಬಿಟ್ಟು ಹೋಗ್ಬಿಡ್ತವೆ. ಇವೆಲ್ಲ ಒಳ್ಳೆ ಕೆಲಸ ಅದೆಲ್ಲ. ನಿಜ. ಇವ್ ನಿಮ್ಮವ್ರಣ್ಣ? ನಮ್ಮವರೇ ಇವರು. ನಮ್ಮೇರೇನೆ ಈ ಕಡೆ ಇಲ್ಲೇ ಇರೋದು. ಹೌದಾ? ಇವ್ರೇನು ಕೊಡ್ತಾರ? ಕೊಡ್ತಾರ ಅವರು. ಅವರು ತುಂಬಾ ದಾನವಂತರು ಅವರೆಲ್ಲ. ದಾನವಂತರವರೆಲ್ಲ. ಕೊಡಂಗಿದ್ರೆ ಫುಲ್ ಕೂದಲೇ ಎತ್ಬಿಡೋಣ? ಇಲ್ಲ ಕೊಡ್ತಾರೆ ಅಂತ ಅವರು ಏನಲ್ಲ, ಅವರು ತುಂಬಾ ದಾನಗಳು ಮಾಡಿದಾರ. ಅವ್ರು ಅವಾಗೆಲ್ಲ ತುಂಬಾ ದೊಡ್ಡ ದಾನಗಳು ಮಾಡಿದಾರೆ. ಅವೆಲ್ಲ ಹೇಳ್ಕೊಬಾರದು, ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಜಿಳ್ಳೆ ಬಗ್ಗೆ ಪ್ರೀತಿ ಕೊಡ್ತಾರಂದ್ರೆ ಇಂಥ ಪುಣ್ಯವಂತರು ಎಲ್ಲಿ ಸಿಗ್ತಾರೆ ನಮ್ಗೆ? ಇಲ್ಲ ಕೊಡ್ತಾರಣ್ಣ. ಅವ್ರೇನು ಅದೆಲ್ಲ ಆವಾಗೇನು ಕೂದಲು ಹೇಳಿಲ್ವಾ? ಉದ್ದ ಐತಂತೆ ಅವ್ರಿಗೂ ಕೂದಲು ಮೊದಲು. ಇವಾಗ ಅಷ್ಟಿತ್ತು. ಕೊಟ್ಟಿ ಇವಾಗ ಇಷ್ಟ ಆಗ್ಬಿಟ್ಟಿದೆ ನೋಡಿ. ಅರ್ಧ ಆಗ್ಬಿಟ್ಟಿದೆ. ಹೌದು. ಹಂಗಂದ್ರೆ ಫುಲ್ ತಗೊಬಿಡೋದಾ? ತಗೊಳ್ಳಿ ಸರ್, ಪರವಾಗಿಲ್ಲ. ತಗೊಳ್ಳಿ, ಎಲ್ಲ ಫುಲ್ ತಗೊಬಿಡಿ ಸರ್. ಕೊಡಿ. ಅಯ್ಯೋ ಒಳ್ಳೇದಾಗುತ್ತಂದ್ರೆ ಫುಲ್ ಬೇಕಣ್ಣ, ಇಲ್ಲಾಂದ್ರೆ ಅಣ್ಣ ಬಿಡೋಣ. ದೇವ್ರು ಇವಾಗ ಇಲಿಗಳಿಗೆ ಆತೆಗಳಿಗೆ ಒಳ್ಳೇದಾಗುತ್ತಂತಂದ್ರೆ ಒಳ್ಳೇದೇ. ಪ್ರಾಣಿ ಪಕ್ಷಿ ಬದುಕಬೇಕು ಅಂದ್ರೆ ಅಣ್ಣ ಇವಾಗ ನಾನು ಏನ್ ಯಾವನೋ ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲ ಮಾಡ್ದೇಳಿ, ನನ್ನ ತಲೆನೇ ಕೊಟ್ಬಿಡ್ತೀನಿ ಅಂದೆ ಇಲಿಗಳಿಗೆ. ಪುಣ್ಯವಂತರು ಅಣ್ಣ ಇದು ಎಲ್ರಿಗೂ ಅಲ್ಲಣ್ಣ. ತಿರುಪತಿಗೆ ಹೋಗ್ತಾ ಇದೀನಿ, ನೀವು ಬಂದಿಬೇಕಾದ್ರೆ ಅಲ್ಲೇ ಫುಲ್ ಕೊಟ್ಟು ನಾನೇ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಹಾಕೋಬಿಟ್ರೆ ಜಿಳ್ಳೆಗಳು ಇದು ಫುಲ್ ಕೊಟ್ರೆ ಒಳ್ಳೇದಾಗುತ್ತಲ್ಲ ಅಣ್ಣ. ಇಂಥ ಪುಣ್ಯವಂತರು ನೀವು ಹೇಳ್ಬೇಕು. ಅಣ್ಣ ದೊಡ್ಡ ಮನುಷ್ಯ ಅಂತ ಹೇಳ್ತಾ ಇದೀರಿ. ಇವಾಗ ಇಲ್ಲಿ ಕೇಳಿ, ನಾನೇನಂತ ಇದ್ದೀನಿ, ಸ್ವಲ್ಪ ಹೇಳ್ಬಿಟ್ಟಿದ್ದೀನಿ ನಾನು. ನೀವು ಹಂಗೆ ಯಾಕಂದ್ರೆ ನಾವು ಶ್ರಾವಣ ಪಾಲಿಸ್ತೀವಿ. ಅದು ಗಂಡಸ್ರಿಗೆ ಮಾತ್ರ ಅದಷ್ಟೇ. ಇವಾಗ ಇವ್ರು ಮಾಡ್ತಾರದೇನಂದ್ರೆ ಹೇಳ್ತಾರದು ಜಿರ್ಲೆಗಳು ಇಲಿಗಳು ಆತೆಗಳು ಅವು ಒಳ್ಳೇದಾಗ್ಲಿ ಅಂತ. ಇವಾಗ ನಾನು ಕೊಟ್ಬಿಟ್ಟಿದ್ದೀನಲ್ಲ. ಇವಾಗ ನಾನು ಕೊಟ್ಟು ಇಲ್ಲ, ನಾನು ಕೊಡ್ತಾ ಇದ್ದಿಲ್ಲ ನಾನು. ಇವರೇ ತಾನೇ ನನ್ಗೆ ಆಸೆ ಕೊಟ್ಟಿದ್ದು.
ಅಣ್ಣ ಇರೋಣ ಫುಲ್ ಎತ್ಬಿಡ ಅಣ್ಣ ಫುಲ್ ಎತ್ಬಿಡ್ತೀನಿ ಇವ್ರೆ ಅಣ್ಣ ಇವಾಗ ಇಲ್ಲಿ ನೋಡೋಣ ನಾನೇನಂತ ಇದ್ದೀನಿ ಒಂದ್ ನಿಮಿಷ ಯಾಕ ಇವ ನನ್ಗೆ ಮತ್ತೆ ನಂದೇ ಕೊಡಿಸ್ರು ಇವ ನಾನು ಸೆಲೆಂಡ್ ಕೂತಿದ್ದೆ ತಾನೆ ಅಣ್ಣ ಇರೋಣ ಒಂದ್ ನಿಮಿಷ ಬಾಣಲ್ಲಿ ನಂದೇ ಕೊಡಿಸ್ತೀರಿ ಮತ್ತೆ ಇವಾಗ ನನ್ಗೆ ಆಸೆ ಒಂದ್ ನಿಮಿಷ ಕೇಳಿ ಖುಷಿ ಕೊಟ್ರ ನನಗೆ ನಾನು ಖುಷಿ ಕೊಟ್ಟಿದ್ದಕ್ಕೆ ನಾನು ಕೊಟ್ಟೆ ಬಿಟ್ಟೆ ಇಲ್ಲ ನೀವು ಬನ್ರಿ ಅಣ್ಣ ಇಲ್ಲ ಒಂದ್ ನಿಮಿಷ ಅಣ್ಣ ನಿಮ್ದು ತಾಂಬೂಲ ತಗೋಬೇಕು ಇಲ್ಲಿ ಕೇಳೋಣ ಅಕ್ಕ ಸರಿ ಅಕ್ಕ ಇಲ್ಲಿ ನೋಡಿ ಅಕ್ಕ ಅಣ್ಣ ಬನ್ನಿ ಇಲ್ಲಿ ಅಣ್ಣ ನಮ್ದು ಕ್ಯಾಮ್ರಾ ಇದೆ ಅಣ್ಣ ಅಲ್ಲಿ ಕ್ಯಾಮ್ರಾ ಇದೆ ಕಾಮಿಡಿ ಪ್ರೋಗ್ರಾಮ್ ಸಾರಿ ದಯವಿಟ್ಟು ಸೆನ್ಸಿ ದಯವಿಟ್ಟು ಇಲ್ಲ ಬೇಡ ನಮ್ಗೆ ಕೂದ್ಲು ಬೇಡ ಕಾಮಿಡಿ ಪ್ರೋಗ್ರಾಮ್ ಇದೆ ನಮ್ದು ತಮಾಷೆ ಬಕ್ರಾ ಮಾಡಿದ್ದು ಬಕ್ರಾ ಲಕ್ಷ್ಮೀನಾರಾಯಣ ಗೋವಿಂದ ಅಣ್ಣ ಶ್ರಾವಣ ಮಾಡ್ತಾ ಇದ್ದೀನಿ ಅಣ್ಣ 9 ದಿನ ಸರಿ 9 ವಾರ ಇದೇ ಶನಿವಾರ ಹೋಗಿ ಗುಡಿ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಓಕೆ ಯಾಕೆ ಅಂದ್ರೆ ಈ ಜಿರಳೆ ಯಜ್ಞ ಪಲ್ಲಿ ಆತೆ ಇವೆಲ್ಲ ಇರ್ತಾವಲ್ಲ ಅದಕ್ಕೆ 100 ವರ್ಷ ಬದುಕಲಿ ಅಂತ. ಇಂಥ ಜನ ಇದಾರ ನೋಡಿ. ಯಾಕಂದ್ರೆ ಮನುಷ್ಯರನ್ನ ಯಾವತ್ತೂ ನಂಬಕ್ಕಾಗಲ್ಲ. ಅದೇ ಜಿರಳೆ ಆದ್ರೆ ಬೇರೆ ಜೀವಿಗೆ ಆಹಾರ ಆಗುತ್ತೆ. ಅದು 100 ವರ್ಷ ಬದುಕಿದ್ರೆ ಅದು ಬೇರೆ ಜೀವಿ ಇನ್ನೂ ಬರ್ತದೆ. ಅದಕ್ಕೋಸ್ಕರ ನೋಡಿ ಅಣ್ಣ ಒಳ್ಳೇದಾಗಲ್ಲ ನಿಮಗೆ. ನೋಡೋಣ ಈಗಿನ ಕಾಲದಲ್ಲಿ ಮನುಷ್ಯರು ಹರಕೆ ಹೊತ್ಕೊಳ್ಳೋದೇ ಕಷ್ಟ ಇದೆ. ಅಂಥದ್ರಲ್ಲಿ ಇವರು ಜಿರ್ಲೆ ಆತೆ ಇಲಿ ಇಂಥದಕ್ಕೆ ಹರಕೆ ಹೊತ್ಕೊಂತವ್ರು ನೋಡಿ. ಎಲ್ಲಣ್ಣ ಹರಕೆ ಅಣ್ಣ ತಿರ್ಪ್ತಿಗೆ ಹೋಗ್ತಾ ಇದ್ದೀರಾ? ಚಿಕ್ಕ ತಿರ್ಪ್ತಿಗೆ ಹೋಗ್ತೀರಿ, ದೊಡ್ಡ ತಿರ್ಪ್ತಿಗೆ ಹೋಗ್ತೀನಿ ಅಣ್ಣ. ಕಾಸೆಲ್ಲ ಏನು ಬೇಡ. ಇನ್ನೇನು ಬೇಕಪ್ಪ? ಕಾಸು ಇಸ್ಕೊಂಡು ಮೋಸ ಮಾಡೋದೇ ಜಾಸ್ತಿ. ಹಿಂಗೆ ಇಟ್ಕೊಬಿಡೋದು, ಕಾಸು ಇಸ್ಕೊಂಡು ಹಾಕೊಂಡು ಎಲ್ಲ ಹೋಗ್ಬಿಡೋದು. ಹೌದು, ತುಂಬಾ ನೋಡಿ ಏನಣ್ಣ ಸತ್ಯ ಅಲ್ವಣ? ಅದಕ್ಕೆ ನಾನು ಜಿರಳೆ ಯಜ್ಞ ಆತೆ ಪಲ್ಲಿ ಏನೇ ಇರ್ಬೋದು ಅದಕ್ಕೆ ಒಳ್ಳೇದಾಗಿ 100 ವರ್ಷ ಚೆನ್ನಾಗಿರ್ಲಿ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಕೂದಲು ಕೊಟ್ರೆ ನೆಕ್ಸ್ಟ್ ವೀಕು ಹೋಗ್ಬಿಟ್ಟು ಮುಡಿ ಕೊಡಿಸ್ಬಿಡ್ತೀನಿ ಅಣ್ಣ. ಹೌದಣ್ಣ, ಸರಿ ಸ್ವಲ್ಪ ತಗೊಳ್ಳಿ ಅಣ್ಣ. ನೀವು ಯಾವಾಗ ಹೋಗೋದಿಲ್ಲ ನೆಕ್ಸ್ಟ್? ನೀವು ಈ ಶನಿವಾರ ಅಣ್ಣ. ಶನಿವಾರ ಹೋಗ್ತೀರಾ? ಶನಿವಾರ ಹೋದ್ರೆ ಬರ್ತೀನಿ, ಅಲ್ಲಿ ಬಂದಾಗ ಫುಲ್ ಕೊಟ್ಬಿಡ್ತೀನಿ. ಬೇಕಾರೆ ಸ್ವಲ್ಪ ತಗೊಳ್ಳಿ. ಇವಾಗ ಒಂದು ಮಾರಿದೆ, ಇವಾಗ ಒಂದು ಮಳ ನೀವು ಒಂದು ಸ್ವಲ್ಪ ತಗೊಳ್ಳಿ. ಮಿಕ್ಕಿದ್ ನೀವು ಹೋಗ್ತೀರಲ್ಲ, ಹೋದಾಗ ಬೇಕಾದ್ರೆ ಕೊಡೋಣ. ಒಳ್ಳೇದಾಗುತ್ತಂದ್ರೆ ಏನಣ್ಣ ಕೊಡೋಣ ಬಿಡಿ ಅಲ್ವಾ? ಬಾಯ್ ಎಳಿತದೆ ಅದ್ರಲ್ಲೇನಿದೆ? ಏನು ಪ್ರಾಣನ ಕೇಳ್ತಾವ್ರು ಅವರು. ಆಗ್ಲಣ್ಣ, ಅಯ್ಯೋ ಬಿಡೋಣ, ಖುಷಿ ನೋಡಿ ಅಣ್ಣ. ಇವಾಗ ಇಲಿಗಳು ಯಜ್ಞಗಳೆಲ್ಲ ಬಂದ್ಬಿಟ್ಟು ಮನೆಯಲ್ಲೆಲ್ಲ ತೋಡ್ಬಿಟ್ಟು ಹೋಗ್ತವೆ ಅಲ್ವಾ? ಅಂಥದ್ದೇ ಇದಾಗುತ್ತಂತಂದ್ರೆ ಏನಣ್ಣ ಅಲ್ವಾ? ಒಳ್ಳೇದು ಬಿಡಿ. ಮನಸ್ಸು ದೊಡ್ಡದಣ್ಣ, ಹೇಳ್ಬೇಕು ಅಣ್ಣ. ಅವರು ನಿಮ್ಮವ್ರಣ್ಣ? ನಮ್ಮರೇ ಅವರು ಇದೇ ಏರಿಯಾ. ಹೌದಾ ಅಣ್ಣ? ನೀವು ಸ್ವಲ್ಪ ಇದು ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ. ಅವರು ಏನಲ್ಲ ದೊಡ್ಡದೆಲ್ಲ ಮಾಡ್ಕೊಂಡವ್ರು, ಅವರು ದಾನಗಳೆಲ್ಲ ಮಾಡವ್ರೆ. ಬಟ್ ಅದೆಲ್ಲ ಹೇಳ್ಕೊಬಾರ್ದಪ್ಪ. ಕೊಡ್ತಾರೆ, ಅಷ್ಟೋ ಕೊಡ್ತಾರೆ, ತಗೊಂಡು ಹೋಗು. ವರ್ಷ ಕೊಡ್ದು. ಇವಾಗ ಶ್ರಾವಣ ನಡೀತಾ ಇದೆ. ಶನಿವಾರ ಉಪವಾಸ ನೋಡಿ. ಅದೇ ಹೇಳಿದಪ್ಪ, ಅವ್ರದ್ದು ತುಂಬಾ ನೆನ್ಸ್ಕೊಂಡ್ರೆ ತುಂಬಾ ಇದೆ ಅವ್ರದ್ದು. ಸರಿನಾ? ಅವೆಲ್ಲ ಹೇಳ್ಕೊಳಲ್ಲ. ಸರಿ, ನಾವೆಲ್ಲ ಹೇಳ್ಕೊಳ್ಳೋ ಜಾಗಗಳಲ್ಲ. ನಮ್ಮವರೇ, ನಮ್ಮ ಏರಿಯಾನೇ. ಹೌದು ನೋಡಿ, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಕೊಡ್ತೀನಿ ಬಿಡ್ರಿ. ಅದ್ರಲ್ಲಿ ನಾನೇ ದೇವ್ರು ಒಳ್ಳೇದಾಗಲಿ ಅಂತ ನಿಮ್ಮ ಹೆಸರಲ್ಲೇ ಅರ್ಕೆ ಹೊತ್ಕೊಂಡು ನಾನೇ ಕೊಡ್ತೀನಿ. ನೋಡಿ, ಇದಕ್ಕೂ ಪುಣ್ಯವಂತರು ಬೇಕು. ಅದು ನಿಜಾನೇ. ಎಲ್ಲಿ ಸಿಗ್ತಾರೆ ನನಗೆ? ಹೌದು, ಇವ್ರದೇ ಬೇಕು. ಹೌದಾ? ಇವ್ರದೇ ಬೇಕು. ಸರಿ, ಕೊಟ್ಬಿಡಿ ಅಣ್ಣ, ಸ್ವಲ್ಪ ಕೊಟ್ಬಿಡಿ ಅಣ್ಣ. ಹೋಗ್ಲಿ, ಕೊಟ್ಬಿಡಿ ಸ್ವಲ್ಪ. ಅಯ್ಯೋ, ಇಲಿಗಳಿಗೆ ಅವೆಲ್ಲ ಉದ್ಧಾರ ಆಗ್ತದೆ, ಒಳ್ಳೇದಾಗ್ತದೆ ಅಂದ್ರೆ ಬಿಡ್ರಿ, ಕೊಡೋಣ. ಅಯ್ಯೋ ಇಲ್ಲ ಕೊಡ್ತಾರೆ, ಸ್ವಲ್ಪ ತಗೊಳ್ಳಿ ಸಾಕು. ತಗೊಳ್ಳಿ ಅಣ್ಣ, ಫುಲ್ಲು ಫಸ್ಟ್ ಕೇಳ್ಕೊಬಿಡ ಅವ್ರಿಗೆ ಒಂದ್ಸಲ. ಫುಲ್ ಎತ್ಕೊಬಿಡ್ತೀನಿ. ಟೋಲ್ಗೇಲಿ ಏನಾದ್ರು ಮಾಡ್ತಾ ಇರಿ, ನಕ್ಕಪಕ್ಕ ಏನಿಲ್ಲ, ಫುಲ್ ಎತ್ಕೊಬಿಡ್ತೀನಿ. ಬೇಡ ಸುಮ್ಮನೆ ಸರ್, ನಿಮ್ಮಂಥವ್ರು ಬೇಕಣ್ಣ. ಏನಿಗೆ ನಮ್ಮಂಥವ್ರು ಬೇಕೇಳ್ರಿ? ಜಿಡ್ಲೆ ಯಜ್ಞಗಳಿಗೆ ಒಳ್ಳೇದಾಗ್ಲಿ ಅಂತ. ಅಪ್ಪ ಅವರು ದಾನ ಮಾಡ್ಕೊಳ್ಳೋದು ಹೇಳ್ಕೊಳಲ್ಲ. ನಾನು ತಲೆ ಹಿಡ್ಕೋತೀನಿ, ಎತ್ಕೊ ಹೋಗ್ಲಿ. ನೀವಿಬ್ರು ಏನ್ ಮಾಡ್ತಾ ಇದೀರ? ಏನಿಲ್ಲ ಅಣ್ಣ, ಸ್ವಲ್ಪ ಎತ್ಬಿಡ್ತೀನಿ. ಇರೋಣ ಬಗ್ಗಣ ಸ್ವಲ್ಪ. ಇವಾಗ ನಾನು ಪ್ರೀತಿಯಿಂದ ಕೊಟ್ಟಿದ್ದೀನಣ್ಣ. ಇವಾಗ ಎಲ್ಲ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಿಮ್ಮಿಷ್ಟ ನೀವು ಕೊಟ್ರಿ, ಅದಕ್ಕೆ ನಾನೇನು ಕೊಡ್ಬೇಕು? ನೀವು ಕೊಟ್ಬಿಡಿ, ನಿಮ್ಮ ಬಗ್ಗೆ ಹೇಳಿದ್ದೀನಿ. ನಿಮ್ ಪೂರ್ತಿ ನೀವು ಕೊಡ್ರಿ, ಆಮೇಲೆ ನಾನು ಪೂರ್ತಿ ಕೊಡ್ತೀನಿ. ಅಲ್ಲಪ್ಪ, ಫಸ್ಟ್ ನೀನ್ ಕೊಡಪ್ಪ. ಆಮೇಲೆ ಫಸ್ಟ್ ಕೊಡ್ತಾನೆ. ಫುಲ್ ಅರ್ಧ ಹೋಗ್ಬಿಟ್ಟಿದೆ ಆಲ್ರೆಡಿ. ಫುಲ್ ಆಗೈತೇನಿಲ್ಲ, ಮೊದಲು ಕೊಟ್ಟಿರ್ಬೇಕು ನೀವು. ಅಣ್ಣ ಸುಮ್ಮನೆ ಮಾತಾಡ್ತಾರೆ. ಸುಮ್ಮನೆ
ಏನಾಗಲ್ಲ ಇರೋಣ, ಸ್ವಲ್ಪ ಎತ್ತು ಹೇಳೋದ್ ಕೇಳಿ ಸುಮ್ಮನೆ ಅಣ್ಣ ಇವಾಗ ಏನ್ ಹೇಳ ಯಾವುದೋ ಟೆನ್ಷನ್ ಅಲ್ಲಿ ಇದ್ದೀನಿ ಬೆಳಿಗ್ಗೆಯಿಂದ ಏನು ಅದೇ ಅಣ್ಣ, ದೇವ್ರು ಒಳ್ಳೇದ್ ಮಾಡ್ತಾನೆ. ಅದ್ ಕೊಟ್ರೆ ಪರಿಹಾರ ಆಗ್ಬಿಡುತ್ತೆ. ಒಳ್ಳೇದ್ ಮಾಡ್ತಾನೆ ಇದೆ ಬಿಡ್ರಿ. ಅವಾಗ ಇಲ್ಲಿ ನೋಡಿ ಅಣ್ಣ, ಇವಾಗ ಅದ್ ಕೊಟ್ರೆ ಪರಿಹಾರ ಆಗುತ್ತೆ ಬಿಡಿ ಕುತ್ಕೊಳ್ಳಿ ಅಣ್ಣ, ಸಮಾಧಾನ ಕುತ್ಕೊಳ್ಳಿ. ಅಲ್ವಾ? ಅಣ್ಣ ಏನಾಗಲ್ಲ ಇರೋಣ, ಒಂದೇ ಸ್ವಲ್ಪ ಎತ್ತು ಬಿಡ್ತೀನಿ ಅಣ್ಣ, ಪ್ಲೀಸ್. ಸುಮ್ಮನೆ ಈಗ ಹೇಳ್ತಾರೆ ಕೇಳಲ್ವಾ? ಸರಿ ಹೋಗ್ಲಿ ಇರೋ, ಹೋಗ್ಲಿ ನಾನು ಹಿಡ್ಕೋತೀನಿ ಸ್ವಲ್ಪ ಇರೋ, ನೀನು ಸ್ವಲ್ಪ ಮಾಡ್ಕೊಡು. ಏನ್ ಇವಾಗ ಇಬ್ಬರದೂನು ಸ್ವಲ್ಪ ಇದು ಮಾಡ್ಕೊ, ಈ ಕಡೆ ಒಳಗಡೆ ಬಿದ್ದೋಗ್ಬಿಡ್ತೀವಪ್ಪ. ಸರಿ ಅಣ್ಣ ಆಯ್ತು, ಕೊಟ್ಬಿಡಿ ಅಣ್ಣ, ಒಳ್ಳೇದಾಗುತ್ತಂದ್ರೆ ಅದೇನ ಏನಿದೆ ಅಣ್ಣ. ಅಲ್ಲ ಸ್ವಲ್ಪ ಎತ್ಬಿಟ್ರೆ ಅವ್ರಿಗೇನು ಅಷ್ಟು ಉದ್ದ ಐತೆ, ಅವ್ರು ಕೊಟ್ರು ಒಪ್ಕೊಳ್ತೀನಪ್ಪ. ನಾನು ಫುಲ್ಲ ಕೊಟ್ಬಿಟ್ಟು ನಾನೇನ್ ಮಾಡ್ಲಿ? ಅದೇ ಅಣ್ಣ ಬೇಕು ಬರುತ್ತಲ್ಲ ಪ್ರಾಣಿಗಳು. ಏ ಅದ್ ಬದುಕ್ಲಪ್ಪ, ಮತ್ತೆ ಕಟ್ ಮಾಡಿದ್ರು ಬರುತ್ತಲ್ಲ. ನನ್ಗೆ ಹೇಳಿಲ್ವ ನೀವು ಅದೇ ಬರ್ತಂತ ಹೇಳಿದ್ರಲ್ಲ, ಕೊಡ್ರಿ. ಕೈ ಏನಕ್ಕೆ ಕೊಡ್ತೀರಾ? ನಾನು ನಡೆದಾಡೋದು ಹೆಂಗ್ ನಡೆದಾಡ್ಲಿ? ಕೊಟ್ರೆ ಕಾಲ್ ಬರಲ್ಲ. ಸರಿ ಮತ್ತೆ ನನ್ಗೇನಕ್ಕಂದ್ರಿ, ಕೂದಲು ಕೊಟ್ರೆ ಮತ್ತೆ ಬರುತ್ತೆ ಅಂತ ನನ್ಗೆ ಕೇಳಿದ್ರಿ. ಇವಾಗ ನೀವೇ ನನ್ ಖುಷಿ ಪಡಿಸ್ತೀರಿ, ನಾನಿವಾಗ ಖುಷಿ ಪಡಿಸ್ತೀನಿ. ಕೂದಲು ಕೊಟ್ರೆ ಬಂದ್ಬಿಡುತ್ತೆ, ಕೊಟ್ಬಿಡಿ ಇವಾಗ. ಸುಮ್ಮನೆ ಹೋಗ್ರಪ್ಪ. ನಾನು ಯಾವ್ದಾದ್ರು ಏನಾಗಲ್ಲ ಇರೋಣ, ಸ್ವಲ್ಪ ಆಗ್ತದೆ ಅಣ್ಣ ಏನಾಗಲ್ಲ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ ಕುತ್ಕೋಣ, ಪ್ಲೀಸ್ ಅಣ್ಣ, ನೀವು ಸರಿಯಾಗಿದ್ದೀರಿ ಪ್ಲೀಸ್ ಅಣ್ಣ ಕುತ್ಕೋಣ. ನೋಡ್ರಿ, ಇವ್ರು ಬಂದ್ಬಿಟ್ಟು ಯಾರೋ ಕೂದಲು ಕೊಡ್ಬೇಕಂತ ಶ್ರಾವಣ ಮಾಡ್ತಾ ಇದ್ದೆ, ಆತೆ ಜಿರಳೆಗಳೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳಿ. ಏಯ್ ಅಕ್ಕ ಮೊದ್ಲೇ ಕೊಟ್ಟವ್ರು. ಶ್ರಾವಣ ಮಾಡ್ತಾ ಇದ್ದೆ ಅಕ್ಕ. ಶ್ರಾವಣ ಏನಾಗಿದೆ ಅಲ್ಲ, ಶ್ರಾವಣ ಇವಾಗ ಸ್ಟಾರ್ಟ್ ಆಗಿದೆ ಅಕ್ಕ. ಶ್ರಾವಣ ಸ್ಟಾರ್ಟ್ ಆಗಿ ಒಂದು ವಾರ ಆಯ್ತು. ಅದಕ್ಕೆ 2 ವಾರ ಆಯ್ತು. ಅದೇ 3 ವಾರ ಬರುತ್ತೆ, 3 ವಾರ ಬೀಳುತ್ತೆ. ನನಗೆ ಹೇಳಿದ್ರು ಅಕ್ಕ, ನನಗೆ ಹೇಳಿದ್ರು, ನಾನು ಕೊಟ್ಬಿಟ್ಟೆ, ಸ್ವಲ್ಪ ಕೂದಲು ಕೊಟ್ಬಿಟ್ಟೆ ಹೇಳಿದ ತಕ್ಷಣ. ಯಾಕಂದ್ರೆ ಜಿರ್ಲೆಗೆ ಆತೆಗೆ ತಡಿಯ ಇರೋ ಒಂದ್ ನಿಮಿಷ ಹೇಳ. ಜಿರ್ಲೆಗೆ ಆತೆಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅರ್ಕೆ ಹೊತ್ಕೊಂಡವ್ರೆ ಅವರು. ಸರಿನಾ? ಇಲ್ಲಿಂದ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ. ಕೂದ್ಲಿ ಏನೇನು ತಗೊಂಡಿದ್ಯೋ ಎಲ್ಲ ಕೊಟ್ಬಿಡ್ತಾರೆ ಅವರು. ಸರಿನಾ? ಅವರು ಎತ್ಸ್ಬಿಡ್ತಾರಂತೆ. ನನಗೂ ಹೇಳಿದ್ದಾರೆ, ನಾನು ಕೊಟ್ಬಿಡ್ತೀನಿ. ಇವಾಗ ಅಣ್ಣ ಏನಂದ್ರು, ಕೊಡೋದು ಕೊಡ್ತಿದ್ಯಲ್ಲ ಕೊಟ್ಬಿಡಪ್ಪ ಅಂತಂದ್ರು. ಇವಾಗ ನನಗೆ ಹೇಳಿ ಕೊಡ್ಸ್ಬಿಟ್ರಲ್ಲ, ಇವಾಗ ಇಬ್ರು ಕೊಟ್ಬಿಡಿ ಅಂತ ಹೇಳ್ತೀನಿ. ಎಲ್ಲಾನು ಕತ್ತರಿಸ್ಕೇತಾನ ಇವ್ರಂತೆ ಇದು ಬೇಡ ಏನಕ್ಕೆ? ನೋಡಿ ಕೊಡು ಅಕ್ಕ, ಇವಾಗ ಜನಗಳೆಲ್ಲ ಈಗ ಏನಿದೆ ಅಕ್ಕ ಅಲ್ಲಿ ತಗೊಳಕ್ಕೆ? ಕೊಡಲಿ. ಇವಾಗ ದೇವ್ರಿಗೆ ತಗೋತೀನಿ ಅಂತ ಅವ್ರು ಅದಕ್ಕೆ ಅಂದ್ಮೇಲೆ ನಿಮ್ದು ದೇವ್ರಿಗೆ ಶನಿವಾರಗಳು ನಾವು ಮಾಡ್ತೀರಿ. ನೋಡಿದ್ರ ಶನಿವಾರ ಉಪವಾಸ ಇರ್ತೀನಿ ನಾನು. ಇಲ್ಲೇ ನೋಡಿ ಅಕ್ಕ, ಎಷ್ಟು ನಕರ ಮಾಡ್ತಾರ ನೋಡಿ. ಇವಾಗ ಒಂದ್ ಮಾತು ಕೇಳ್ತೀನಪ್ಪ, ಇವಾಗ ಒಂದ್ ಮಾತು ಕೇಳ್ತೀನಿ, ನಿಮ್ಮಿಬ್ಬರಿಗೂ ಒಂದ್ ಮಾತು ಕೇಳ್ತೀನಿ ನಾನು. ಇರಾಕ ಒಂದ್ ನಿಮಿಷ. ಇವಾಗ ದೇವ್ರನ್ನ ಒಪ್ಕೊಂಡವ್ರು, ಅರ್ಕೆ ಒಪ್ಕೊಂಡವ್ರೆ. ಅದೇ ಇಬ್ಬರು 3 ಜನಕ್ಕೆ ಹೇಳ್ತೀನಿ, ಕೀರ್ತಿ ಮೆಟ್ಲು ಎಷ್ಟವೆ ಹೇಳಿ. ಮೆಟ್ಲು ಅಯ್ಯೋ ಮೆಟ್ಲವೆ 5,000 ಮೆಟ್ಲು ಅಂತ 4 ಕಿಲೋಮೀಟರ್ ಇರೋದು. 4 ಕಿಲೋಮೀಟರ್ ಮೆಟ್ಲು ಯಾರು ಲೆಕ್ಕ ಹಾಕ್ತಾರೆ? ಕಿಲೋಮೀಟರ್ ಲೆಕ್ಕ ಹಾಕ್ತಾರೆ. 4 ಕಿಲೋಮೀಟರ್ 3,950 ಮೆಟ್ಲು ಇರೋದು. 3,950 ಲೆಕ್ಕ ಹಾಕಿದ್ಯಾ? ವರ್ಷ ಮೆಟ್ಲು ಹತ್ಕೊಂಡು ಹೋಗ್ತೀನಿ ನಾನು. ಅಣ್ಣ ಎಲ್ಲ ಗೊತ್ತಿಲ್ಲ. ಆ ಮೆಟ್ಲು ಇಲ್ಲಿ ನೋಡಿ, ತಿರುಪತಿಗೆ ನಾ ಕೂದ್ಲು ಕೊಡಕ್ಕೆ ಮೆಟ್ಲು ಕಡಿಮೆ ಆಗಲ್ಲ ಅಣ್ಣ. ಇಲ್ಲಿ ನೋಡಿ, ಇವಾಗ ಮೆಟ್ಲಾದ್ರೆ ಮೆಟ್ಲು ಕಡಿಮೆ ಆಗಲ್ಲ, ಕೂದ್ಲು ಕಟ್ ಮಾಡಿದ್ರೆ ಕೂದ್ಲು ಕೊಡ್ತೀನಪ್ಪ, ದೇವ್ರ ಸನ್ನಿಧಾನ. ಇಲ್ಲಿ ನೋಡೋಣ. ಇವಾಗ ನೀವ್ ಹೇಳಿದ್ರಿ ಈಗ ತೋರ್ಸಪ್ಪ ಎಲ್ಲ ಕಡೆ ಇದ್ರೆ. ಭೂಮಿಲಿ ಇದ್ದಾನ ಅಣ್ಣ. ಭೂಮಿನೇ ಆಕಾಶನೇ ಅವನು ಬೇರೆ. ನಾನೇ ದೇವ್ರು. ನಾನೇ ಏ ಅದಕ್ಕೆ ಅಪ್ಪ ಅವ್ರ ಕೂದ್ಲು ಅಷ್ಟೊಂದು ಗ್ಲೋ ಆಗ್ತಾ ಇರೋದು. ಸಾಯಿಬಾಬಾ ಅವರೇ, ಆಂಜನೇಯ ಅವರೇ, ಎಲ್ಲ ಅವರಲ್ಲ ಇವನು ಆಂಜನೇಯನೇ. ಎಲ್ಲ ಬಗ್ಸಿ ಬಗ್ಸಿ ಕದರ್ಸು ನೀನು ಸುಮ್ಮನೆ ಬಾಣ ಕುತ್ಕೋಣ ಸುಮ್ನೆ ಕೊಡ ಪ್ಲೀಸ್ ಬಾಳ ಧರೆ ಹತ್ತಿ ಉರಿದು ಆ ಉಲ್ಕೆ ಬಡಿದು ಈ ಜಗವೇ ಸಿಡಿದು ಬಿಡಲಿ. ಕೊಡಕ್ಕೆ ಕೈ ನಿನ್ಗೆ ಹೆಲ್ಪ್ ಮಾಡಕ್ ನಾನು ಇರ್ಬೇಕಾ? ನಿಮ್ಮ ಅಣ್ಣ ತಾನೇ. ಏ ಅಣ್ಣನಲ್ಲ ತಮ್ಮನಲ್ಲ ಯಾರೋ ಗೊತ್ತೇ ಇಲ್ಲ ನನಗೆ. ಸುಮ್ಮನೆ ಯಾರಪ್ಪ ನೀವು. ಆತು ನಾನೇ. ಅಲ್ಲ ಏನಕ್ಕ ಇಷ್ಟೊಂದು ಕೇಳ್ಕೊಬೇಕು? ನೀನು ಇರು, ಒಂದ್ ನಿಮಿಷ ಇರು. ಏನಾಗಲ್ಲ ಇಡಿ ಮಾಡು, ಫುಲ್ ಹೇಳಿ. ಇವರು ಅಲ್ಲ ಫುಲ್ ಕೊಡ್ತಾರಲ್ಲ. ಸ್ವಲ್ಪ ಬಗ್ಗೆ ಬಗ್ಗೆ ಫುಲ್ ಕುತ್ಕೊಂಡ್ ಮಾಡ್ಬೇಕಾ? ಕುತ್ಕೊಳ್ಳಿ ತಿರುಪತಿ ನಿಂತ್ಕೊಂಡ ಮಾಡ್ತಾರೆ. ಕುತ್ಕೊಳ್ಳಿ ಕುತ್ಕೋಣ. ನಾನೇ ದೇವ್ರು ನಿನ್ಗೇನು? ತಿರುಪತಿಗೆ ತಾನೇ ಹೋಗುತ್ತದು. ಕುತ್ಕೋಣ, ನೀನು ಕುತ್ಕೊಬೇಕಣ. ನಾನು ಯಾವ್ದೋ ಟೆನ್ಷನ್ ಇದ್ದೀನಿ. ಎತ್ ಬಿಡು ಇಲ್ಲಿ. ಟೆನ್ಷನ್ ದೇವ್ರನ್ನೆಲ್ಲ ಕ್ಲಿಯರ್ ಮಾಡ್ಬಿಡ್ತಾರೆ. ಕುತ್ಕೊಳ್ಳೋದೇನ್ ಬೇಡ, ಹಂಗೆ ನೋಡಿ ಇವಾಗ ತಿರುಪ್ತಿಲಿ ನಿಂತ್ಕೊಂಡ್ ಮಾಡ್ತಾರೆ. ಕುತ್ಕೊಂಡ್ಬೇಕಾಕ ಮಾಡ್ಬೇಕು. ಕುತ್ಕೋಣ. ಸಡನ್ ಆಗಿ ಬಂದ್ಬಿಟ್ಟು ದಿನ ಯಾವ್ದಿದು ಕೂದ್ಲಣ ಎತ್ತಿದ್ರೆ ಬಂದ್ಬಿಡುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಅಪ್ಪ ನೀನ್ ಕೊಟ್ಟಿದ್ಯಲ್ಲ ಸಾಕ್ ಬಿಡು. ಕೊಡು. ನನಗೆ ಅದಕ್ಕೆ ಎತ್ಸ್ಬಿಟ್ರಾ? ನಾನೆಲ್ಲಿ ಎತ್ತಿಸ್ದೆ? ನಾನೇನಾದ್ರು ಮಾತಾಡ ನೀವು ಹೇಳಿಲ್ಲ, ನೀವು ಸರಿ ಹೇಳಿಲ್ವಾ? ಕೇಳಿದ್ರು ಕುತ್ಕೊಂಡ್ ಕೊಡ್ಬೇಕಾ? ಹ್ಞೂ ಅಕ್ಕ, ನಿಂತ್ಕೊಂಡು ಎಲ್ಲಿ ಎಟ್ಕಲ್ಲ ಅವ್ರಿಗೆ. ಅಂತಾರ ನಿಂತಾನೆ ಅಂತಾರೆ. ಇವನೊಂದ್ ಅಕ್ಕ ಇರೋದು 3 ಫೀಟ್ ಅವರು. ತಿರುಪ್ತಿ ಬೋಳಿಸ್ತಾ ಇಲ್ಲ ಇಲ್ಲಿ.
ನಿನಗೆ ಶಾಸ್ತ್ರಕ್ಕೆ ಬೇಕಾ ತಗ ನಿಂತ್ಕತಾನ ಕುತ್ಕತಾನ ಅವ್ನು. ಅದಕ್ಕೆ ಬೇಕಾಗ್ತದೆ ಅಕ್ಕ ತಗ ಇವಾಗ ನೀವು ನಿಂತ್ಕೊಂಡೇ ಕೊಟ್ರ ಅಕ್ಕ ಹಿಂಗೆ ಏನ ಕೂದಲನ್ನ ಕುತ್ಕೊಂಡ್ ಕೊಟ್ಟೆ ಇವರು ಮಾಡ್ಬೇಕು ತಾನೆ ಅದೇ ಕೊಡ್ತಲ್ವಲ್ಲ ಕೊಡ್ತಾರೆ ಬಿಡಲ್ಲ ಅದಕ್ಕೆ ನೀನು ಬಗ್ಸಿ ಅಷ್ಟೊಂದು ಹೇಳಿದ ಮೇಲೆ ಕೊಟ್ಟೆ ಕೊಡ್ತಾರೆ. ಸುಮ್ಮನೆ ಇರಿ ಸ್ವಾಮಿ ಏನ್ ನಿಂದು ಅಣ್ಣ ಏನಿಲ್ಲ ಅಣ್ಣ ಕೂತ್ಕೊಂಡು ಇದು ಒಳ್ಳೆ ಸರಿ ಅಲ್ಲಿ ಕುತ್ಕೋತಾ ಇದ್ದೆ ಬಿಡು ಚೊಂಬಿಡಿಯೋ ನೀನು ಅಣ್ಣ ನೀನೇ ಕಟ್ ಮಾಡಿ ಅಣ್ಣ ನೀನೇ ಕಟ್ ಮಾಡಿ ಕೊಡೋಣ. ಹಿಂಗೆ ಹಿಡ್ಕೋಬೇಕು ಅವರು ಹಿಂಗೆ ಹಿಡ್ಕೋಬೇಕು ಹಿಂಗೆ ಹಿಡ್ಕೋಬೇಕು ನೀವು ಹೇಳಿ ಅಣ್ಣ ಓಂ ನಮ ಶಿವಾಯ ಅಕ್ಕ. ಶಿವಯ್ಯ ನಮ್ಮ ಶಿವಯ್ಯ ಓಂ ನಮ ಶಿವಾಯ ಏನಕ್ಕೆ ಹಿಂಗಂತೀರಾ ಓಂ ನಮ ಶಿವಾಯ ತೃಪ್ತಿ ಕೊಡ್ತಾ ಇದ್ದೀನಿ. ಇವ್ರು ಹೇಳ್ಬೇಕು ಅಣ್ಣ ನೀವು ಹೇಳೋ ವೆಂಕಟೇಶಾಯ ನಮ್ಮ ವೆಂಕಟೇಶ ಅಂತ ಕಟ್ ಮಾಡಿ ಇನ್ನು 3 ಸಲ ಹೇಳ್ಬೇಕಕ್ಕ ಇನ್ನು ಸ್ವಲ್ಪ ಈ ಕಡೆ ಬನ್ನಿ ಈ ಕಡೆ ಸ್ವಲ್ಪ ಈ ಕಡೆ ಬನ್ನಿ. ಹೇಳಿ ಇನ್ನೊಂದ್ಸಲ ಹೇಳಿ ನಮೋ ವೆಂಕಟೇಶ ನಮೋ ವೆಂಕಟೇಶ ನಮೋ ವೆಂಕಟೇಶ ಫುಲ್ ಎತ್ ಬಿಡು ಫುಲ್ ಎತ್ ಬಿಡು ನಮ್ಮ ವೆಂಕಟೇಶ ನಮೋ ವೆಂಕಟೇಶ ಕೇಳಿಸ್ತಲ್ಲ ಕೇಳಿಸ್ತಲ್ಲ ಗೋವಿಂದ 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 ಒಳ್ಳೇದಾಯ್ತು ಇವರಿಂದ ನನಗೂ ಒಳ್ಳೇದಾಯ್ತದೆ ನಂಗೆ ಅದು ಬೇಕು ಹಾಂ ಹಿಂಗ ನನಗೂ ನನಗೆ ಒಳ್ಳೇದಾಗಲ್ಲ ನಿಮ್ಗೂ ಒಳ್ಳೇದಾಗ್ಲಕ್ಕ ನಿಮ್ಗೆ ದೇವರ್ಷಿ ನನ್ನ ಮಕ್ಕಳು ತಮಿಳ್ನಾಡು ನನ್ನ ಮಕ್ಕಳು ತಿರುಪತಿವರೆಗೂ ಹೋಗಿದ್ದೀನಿ ತಮಿಳ್ನಾಡು ಗಾಡಿ ನನ್ನ ಮಕ್ಕಳು ಬೆಟ್ಟ ಹತ್ತಿಲ್ಲ ನಂಗೆ ಎಷ್ಟು ಇಲ್ಬೇಡ ಹತ್ಕೊಂಡು ಹೋಗತ್ತಾನೆ ನೀವೇ ಯಾರು ಪೊಲೀಸರು ಹಾಕಿರ್ ನಿಲ್ಸಿಲ್ಲ ಬಸ್ ಒಂದು ಬೈಕ್ ತಗೊಳ್ಳೋದು ಬೈಕಾ ನೀನ್ ಕೊಡ್ಸಿ ಒಂದು ಬೈಕ್ ಫುಲ್ ಹೇಳ್ಕೊಡೋದು ಇಲ್ಲಿಂದ ಫುಲ್ ಕೊಟ್ಬಿಡೋದ. ಫುಲ್ ಇಲ್ಲಿಂದ ವರಿ ಇಲ್ಲಿಗೆ ಈ ಕಡೆ ಬೇಕಾ ಸ್ವಲ್ಪ ಈ ಕಡೆ ಪೂರ್ತಿಯಾ ಇಲ್ಲಿಂದ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ವರಿ ಫಸ್ಟ್ ಸೆಂಟ್ರ್ ವರಿ ಅಣ್ಣ ಫುಲ್ ಹೇಳ್ಕೊತಾ ಇದ್ದೀನಿ. ಸಾಕ್ಬಿಡು ಅಷ್ಟು ಸಾಕ್ಬಿಡು ಅಷ್ಟು ಆಯ್ತಾ ಅಣ್ಣ ಸರಿ ಅಣ್ಣ ಆಯ್ತು ಅಯ್ಯೋ ಏನಣ್ಣ ಇಷ್ಟೊಂದು ಇದು ಮಾಡ್ತೀರಣ್ಣ ನೀವು ಅಣ್ಣ ಸರಿ ಖುಷಿ ಆಯ್ತು. ಬಾ ಹಾಂ ಚೂರು ಕಟ್ ಮಾಡಿಲ್ಲಲ್ಲೇ ಸಾಕು ಬಿಡಿಯಕ್ಕ ನೆಕ್ಸ್ಟ್ ಬರ್ತಾರೆ ನಮ್ಮ ಜೊತೆ ಅವರು ಹಾಂ ನೋಡ್ದಾ ಓಡ್ತಾವ್ ಕಣ್ಣಿಗೆ ಅಣ್ಣ ಸರಿ ಅಣ್ಣ ಆಯ್ತು ನಮ್ದು ನಾವು ತಮಾಷೆ ಮಾಡಿದ್ವಿ ಇವಾಗ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ದಯವಿಟ್ಟು ಕ್ಷಮಿಸಿ ಎಲ್ಲಾರು ಗೋವಿಂದ ಅಂದ್ಬಿಡಿ ಇಲ್ಲಿ ಅಕ್ಕ ಕ್ಯಾಮ್ರಾ ಇದೆ ಇಲ್ಲಿ ಇಲ್ಲಿ ಬನ್ನಿ ಅಕ್ಕ ಮೊದಲಾಗಿ ಅಲ್ಕೊಳ್ಳಿ ಅಲ್ಲಿ ನೋಡಕ್ಕ ಅಲ್ಲಿ ಕ್ಯಾಮ್ರಾ ನೋಡಕ್ಕ ಬ್ಯಾಗಲ್ಲಿ ಇಬ್ರು ಬಲ್ ತಕ್ಷಣ ಅಲ್ಕೊಳ್ಳಿಲ್ಲ ನಾನು ಅಕ್ಕ ಇಲ್ಲಿ ಬಾಕ ಇಲ್ಲಿಗೆ ಒಟ್ಟಲ್ಲಿ ಇವ್ರಿಬ್ರು ಜೊತೆ ಸೇರ್ಕೊಂಡು ಅಲ್ಲಿ ಕೂದಲು ನನ್ನ ಮಗನ್ ಮಾಡ್ಬಿಟ್ರೆ ಅಲ್ಲಿ ಅಕ್ಕ ಇವಾಗ ಅಕ್ಕ ನಾವು ಬಂದು ಈ ತರ ಕೇಳಿದಕ್ಕೆ ಏನ್ ಅನಿಸ್ತಕ್ಕ ನಿಮ್ಗೆ ಏನ್ ಅನಿಸ್ತು ನಾನು ನಿಜವಾಗ್ಲೂ ಅನ್ಕೊಂಡೆ ಕಣಲ್ಲ ಅದು ನೋಡಿಲ್ಲ ನಾನು ಹೌದಾ 3 ಜನ ನೋಡಿದ್ನಲ್ಲ ಹಾ. ನೋಡ್ಕೊಂಡು ನಗ್ತಾವ್ರೆ ಅನ್ಕೊಂಡಿದೀನಿ ಅವ್ನ ಕ್ಯಾಮ್ರಾ ಇಟ್ಟಿರೋದೇ ನಾನು ನೋಡಿಲ್ಲ ಎಲ್ಗೋ ಅಣ್ಣ ನಿಮ್ಗೆ ಅನಿಸ್ತು ನನ್ಗೆಲ್ಲ ಗೊತ್ತಾಗೋಯ್ತು ಟ್ರೋಲ್ ಮಾಡ್ತಾ ಇರೋದು ಅಂತ ಹೌದಾ ನೋಡ್ತಾ ಇದ್ದೀರಾ ವಿಡಿಯೋಗಳು ಇವಾಗ ಅದ್ರಲ್ಲಿ ಗೊತ್ತಿಲ್ಲ ನಾನು. ಇವಾಗ ಅದ್ರಲ್ಲಿ ಬಂದಿದ್ದೀನಾ ಬಂದಿದ್ದೀರಾ ಬೈದಿದ್ದೀರಾ ಹೇಳಿದ್ರಲ್ಲ ಇವಾಗ ನನ್ನನ್ನು ಬೈದಿರೋ ಚೆನ್ನಾಗಿ ಬರ್ತದೆ ಅಣ್ಣ ಸರಿ ಅಣ್ಣ ಆಯ್ತು ದಯವಿಟ್ಟು ಕ್ಷಮಿಸ್ಬೇಕು ಹಾಯ್ ಮಾಡ್ಬಿಡಿ